परमगुरु श्री गुरु राघवेन्द्राय नमः। ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಪೇಜು ಇದೆ, ಅಲ್ಲೂ ಹೋಗಿ ಸಪೋರ್ಟ್ನ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದೇ ನಮಗೆ ಮೋಟಿವೇಶನ್ ಮತ್ತು ವೀಡಿಯೋ ಮಾಡೋಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಇಲ್ಲಿ ನಾನು ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೀನಿ, ಬಾತ್ ಮಾಡ್ತಾಯಿದ್ದೀನಿ, ಸೋಯಾಬೀನ್ಸ್ ಬಾತು. ಅದಕ್ಕೇ ಲೇಟಾಗಿತ್ತು. ನೀರು ಬಿಟ್ಟಿದ್ದರಿಂದ ಬಟ್ಟೆ ತೊಳೆದು ನೀರೆಲ್ಲ ಹಿಡಿದು ಪಾತ್ರೆ ತೊಳೆದು ಎಲ್ಲ ಲೇಟಾಗಿಬಿಟ್ಟಿತ್ತು. ಅದಕ್ಕೇ ಬೇಗ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನಂದು ಇನ್ಸ್ಟಾಗ್ರಾಮಲ್ಲಿ ಖುಷಿ ವಿಷಯ ಅಂದರೆ ನೆನ್ನೆಗೆ 12K ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ಆಯಿತು. ಇದೊಂದು ಫಾಲೋವರ್ಸ್ಗೋಸ್ಕರ ನಾನು ಒಂದು ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದೆ. ಅಲ್ಲಿ ಯಾವ ರೀತಿ ಸಪೋರ್ಟ್ ಸಿಗ್ತಾಯಿದೆ ನನಗೆ, ಇಲ್ಲೂ ಅದೇ ರೀತಿ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಾನ್ವಿ ಅಫಿಷಿಯಲ್ ಪೇಜ್ ಅಂತಿದೆ, ಅಫಿಷಿಯಲ್ ಅಂತ ಇದೆ, ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಬೋದು ನೀವು. ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ಬರುತ್ತೆ. ಹಾಗೆ ಇಲ್ಲಿ ನೀವು ತುಂಬಾ ಸಪೋರ್ಟ್ ಮಾಡೋದು ಮುಖ್ಯ. ಯಾಕಂದರೆ ಯೂಟ್ಯೂಬ್ ವೀಡಿಯೋ ಆಗಲಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಆಗಲಿ ಅಷ್ಟೊಂದು ಸುಲಭ ಅಲ್ಲ ನಾವು ಪಡ್ಕೊಳ್ಳೋಕ್ಕೆ, ಪ್ರೀತಿನ ಗಳಿಸೋಕ್ಕೆ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಬಿಡಿ ಆಗುತ್ತೆ, ಈ ಯೂಟ್ಯೂಬಲ್ಲಂತೂ ಅಷ್ಟೊಂದು ಕಷ್ಟ ಪಡಲೇಬೇಕು, ನೀವು ಸಪೋರ್ಟ್ ಮಾಡಲೇಬೇಕು. ಅದರಿಂದನೇ ನಮಗೆ ಒಂದು ಬೆಂಬಲ ಅಂತ ಇರುತ್ತೆ. ಯಾವುದೇ ಮುಂದೆ ವೀಡಿಯೋ ಮಾಡಬೇಕಿದ್ರೆ ಬಿಡು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದೇ ಬಿಡುತ್ತೆ. ಬನ್ನಿ ಇವಾಗ ಬೇಗ ಟಿಫನ್ ಮಾಡಿ ಮುಗಿಸೋದ. ಹಾಗೆ ಫ್ರೆಂಡ್ಸ್, ಟಿಫನ್ ಎಲ್ಲ ಆಯಿತು. ನಾನು ಅವತ್ತು ಗಿಡ ಹಾಕಿದ್ದೆ ಅಂತ ತೋರಿಸಿದ್ನಲ್ವ, ಆ ಗಿಡಗಳು ಚೆನ್ನಾಗಿ ಬೆಳೆದಿದ್ದು ಮತ್ತು ಚಿಗುರ್ತಾ ಇತ್ತು ಅಂತ ಹೇಳ್ಬಿಟ್ಟು ನೀರು ಬಿಟ್ಟರೆ ಹರ್ಕೊಂಡು ಹೋಗ್ಬಿಡ್ತಿತ್ತು. ಅದಕ್ಕೆ ಇಲ್ಲಿ ನೀರು ನಿಲ್ಲೋ ಥರ ಮಾಡಿಕೊಡ್ತಾ ಇದ್ದಾರೆ. ಮಾಡಿಕೊಡಿ ಅಂತ ಹೇಳಿದೆ. ಮಳೆ ಹುಯ್ದಿತ್ತಲ್ವ, ಒಂದು ಸ್ವಲ್ಪ ಲೈಟಾಗಿ ಮಳೆ ಹಾಕಿತ್ತು. ಅದಕ್ಕೆ ಮಣ್ಣೆಲ್ಲ ನೀಟಾಗಿ ಬರುತ್ತೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. 3 ದಿನಕ್ಕೊಂದ್ಸಲ ನೀರು ಬರೋದ್ರಿಂದ ನೀರು ಹಾಕ್ಕೊಬೋದು. ನಾನು ಎಷ್ಟು ಗಿಡ ಹಾಕಿದ್ದೀನಿ ಅಷ್ಟು ಗಿಡನೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ನಾನು ಅಷ್ಟೊಂದು ಗಿಡ ಬರೋದಿಲ್ಲ, ಎಲ್ಲೋ ಒಂದೊಂದು ಬರ್ಬೋದು, ಇನ್ನು ಸುಮಾರು ಗಿಡ ಹೋಗ್ಬೋದು ಅಂದ್ಕೊಂಡೆ, ಆದರೂ ಚೆನ್ನಾಗಿ ಬಂದಿದೆ. ಇಲ್ಲಿ ನಮ್ಮ ಯಜಮಾನ್ರು ಮಣ್ಣೆಲ್ಲ ತೆಗಿತಾಯಿದ್ರು ಅಂತ ನಾನು ತೆಗಿತೀನಿ ಅಂತ ಹೇಳಿ ಅವಳು ಆಟಾಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟು ಹಸಿರಾಗಿ ಒಂದು ಗಿಡ ಒಂದು ಎಲೆನೂ ಒಣಗಿಲ್ಲ, ಅಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ಹಾಗೆ ಇದೆಲ್ಲ ನಮ್ಮ ಮಾವ ಇದ್ದಾಗ ಹಾಕಿದ ಗಿಡಗಳು ತುಂಬ ಚೆನ್ನಾಗಿದೆ. ನಿಂಬೆ ಫ್ರೆಂಡ್ಸ್, ಇವಾಗ ಏನಪ್ಪ ವಿಷಯ ಅಂತಂದರೆ, ಎಲ್ಲರೂ ತಮ್ಲೈನ್ ನೋಡಿರ್ತೀರ, ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಆವಾಗಲೇ ಹೇಳಬೇಕಿತ್ತು, ಯಾಕಂದರೆ ಅದು ವೀಡಿಯೋ ಇವತ್ತಿನದಲ್ಲ, ಅದು ಒಂದು 2 ದಿನ ಮುಂಚೆಗಳೇ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಬುಧವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಬುಧವಾರನೇ. ನಾನು ಬುಧವಾರ ಮತ್ತು ಶನಿವಾರ 2 ದಿನವೂ ನಮ್ಮ ದೇವ್ರ ವಾರ ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾವುದೇ ವೀಡಿಯೋ ಮಾಡಿದ್ರು ಸೌಮ್ಯ ಸಿಸ್ಟರ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ನಾನು ಹೇಳೋದೇನಪ್ಪ ಅಂದರೆ, ನಮ್ಮ ನಂಬಿಕೆ, ಅದು ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ. ನಮಗೆ ನಾವು ಬಲವಾಗಿ ನಂಬಿಕೆ ಇಟ್ಟಿದ್ರೆ ಯಾವತ್ತೂ ದೇವರು ಕೈ ಬಿಡೋದಿಲ್ಲ. ದೇವ್ರಿಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾವ್ಯಾರು ಅಲ್ವಾ? ಯಾರಿಗೆ ಗೊತ್ತು? ಅವ್ರ ಪೂಜೆ ಅವ್ರಿಗೆ ಇಷ್ಟ ಆಗಿ ಅವರು ಎಷ್ಟೋ ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವ. ಯಾರಿಗೆ ಗೊತ್ತು? ನಮ್ಮ ನಂಬಿಕೆ ನಮಗಿರುತ್ತೆ, ಅವ್ರ ನಂಬಿಕೆ ಅವ್ರಿಗಿರುತ್ತೆ. ಯಾರಿಗೆ ಅಷ್ಟಕ್ಕೂ ಸೌಮ್ಯ ಸಿಸ್ಟರ್ ನನಗೆ ಪರಿಚಯನೇ ಇಲ್ಲ, ಅವ್ರು ಯಾರಂತಲೇ ಗೊತ್ತಿರಲಿಲ್ಲ. ನನಗೆ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು. ಅವ್ರು ಪೂಜೆ ಮಾಡೋ ರೀತಿ ನನಗೆ ತುಂಬಾ ಇಷ್ಟ. ಅಷ್ಟಿಲ್ಲದೆ ಅವರು ಅಷ್ಟೆಲ್ಲ ಪೂಜೆ ಮಾಡ್ಕೊಂಡು ಅಷ್ಟೆಲ್ಲ ಒಳ್ಳೆಯದಾಗುತ್ತೆ, ಅಷ್ಟೆಲ್ಲ ಹೂವು ಕೊಡುತ್ತೆ ಅಂತಂದರೆ ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಮ್ಮ ಮನೇಲಿ ಒಂದು ಪೂಜೆ ಇಟ್ಟು ಒಂದು ಹೂವು ಕೊಟ್ಟಾಗ ನಾವು ಅದನ್ನ ಸುಳ್ಳು ಇಲ್ಲ ಅಂತ ದೇವರಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ. ನಮ್ಮ ವಿಚಾರದಲ್ಲಿ ದೇವರುಗಳನ್ನ ಮಧ್ಯಕ್ಕೆ ತರೋದು ಯಾವ ರೀತಿ ಸರಿ ಅಂತ. ದೇವರಿದ್ದಾನೆ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ.
ಹಾಗೆ ಫ್ರೆಂಡ್ಸ್, ಇದು ನಮ್ಮ ಊರಲ್ಲಿ ನಡೆದಿರೋಂಥ ಹಬ್ಬ. ಇಷ್ಟು ಹೇಳಬೇಕಿತ್ತು. ರಾಯರಿದ್ದಾರೆ ಇಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇದು ನಮ್ಮ ಊರಲ್ಲಿ ಹಬ್ಬ ಮಾಡಿದ್ರಲ್ಲ, ಅದ್ರದ್ದು ಹಾಕಿದ್ದೀನಿ, ನೋಡಿ ವಿಡಿಯೋನ. ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.